ಮನುಷ್ಯನಿಗೆ ಇಷ್ಟೇನಾ ಬೆಲೆ ಅಂತ ಬದುಕಿರೋ ಅಷ್ಟೂನು ಜನ ದುಡ್ಬೇಕು ಹಣ ಆಸ್ತಿ ಏನೇನೋ ಅಂತಾರೆ. ಇಲ್ಲಿ ನೋಡಿದ್ರೆ ಕಸ ಬಿಸಾಕೋ ಜಾಗದಲ್ಲಿ ಮನುಷ್ಯ ಬಿದ್ದಿದ್ದಾರೆ. ನಿಜವಾಗ್ಲೂ ಬೇಜಾರಾಯ್ತು ಆ ವಿಡಿಯೋ ನೋಡಿ. ಕನಕಪುರ ಇಂದ ಅಲ್ಲಿನ ಒಬ್ರು 3 ಜನ ಯಾರೋ ನನಗೆ ಫೋನ್ ಮಾಡಿ ಅಲ್ಲಿ ನಿಯರೆಸ್ಟ್ ಸಾರ್ವಜನಿಕರು ಕಾಲ್ ಮಾಡಿ ತಾತನ ಸ್ಟೇಷನ್ ಲೆಟ್ರು ಮಾಡಿ ಆಂಬುಲೆನ್ಸ್ ಅಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಕ್ಲಿಯರ್ ಆಗಿ ಅಟ್ಲೀಸ್ಟ್ ತಾತನ ಮುಖನಾದ್ರು ನೋಡಿ. ಯಾರಾದ್ರೂ ಫ್ಯಾಮಿಲೀಸ್ ಇದ್ರೆ ಖಂಡಿತ ಬನ್ನಿ. ಆದಷ್ಟು ಇಂಥ ವಿಡಿಯೋಗಳನ್ನ ಶೇರ್ ಮಾಡಿ ಇವ್ರ ಕುಟುಂಬಕ್ಕೆ ಇವರೆಲ್ಲ ತಲುಪ್ಲಿ ಅನ್ನೋಕ್ಕೋಸ್ಕರ ಪ್ರತಿ ವಿಡಿಯೋಗಳನ್ನ ನಾವು ಮಾಡ್ತಿರ್ತೀವಿ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಅಣ್ಣ ನಮಸ್ಕಾರ. ಎಲ್ಲಿಂದ ಕರ್ಕೊಂಡ್ ಬಂದಿದ್ದು ತಾತನ್ನ? ಕನಕಪುರದಿಂದ ಕನಕಪುರ. ಯಾರು ಇಲ್ವಾ ಅಣ್ಣ ಇವ್ರ ಫ್ಯಾಮಿಲಿ? ಎಲ್ಲಿದ್ರು? ಅಲ್ಲಿ ಕನಕಪುರದಲ್ಲಿ ಇದ್ವು. ಓಕೆ. ಹಂಗೆ ಸ್ಟೇಷನ್ ಇಂದ ಅಲ್ಲಿ ಹಾಸ್ಪಿಟ್ಲ್ ಕರ್ಕೊಂಡ್ ಬಂದಿದ್ವಿ. ಅಲ್ಲೆಲ್ಲ ಚೆಕ್ ಮಾಡ್ಬಿಟ್ಟು ಆಮೇಲೆ ಅಲ್ಲಿ ಸ್ಟೇಷನ್ ಇಂದ ಲೆಟರ್ ತಗೊಂಡು ಇಲ್ಲಿ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಡ್ ಬಂದಿದ್ದು. ತಾತನ ಸ್ಥಿತಿ ಅಂತೂ ಚಿಂತಾಜನಕ ಬಿಡಿ. ಸಾವು ಬದುಕಿನ ಮಧ್ಯೆ ನಿಜವಾಗ್ಲೂ ಹೋರಾಡ್ತಿದ್ದಾರೆ. ಕಂಪ್ಲೀಟ್ ತಾತಂಗೆ ಎದೊಳಕ್ಕೂ ಆಯ್ತಿಲ್ಲ, ಮತ್ತೆ ಸ್ಪಷ್ಟತೆ ಮಾತು ಕೂಡ ಆಡಕ್ ಆಗ್ತಿಲ್ಲ. ತಾತಂಗ್ ನಾವೇನೋ ರೆಸ್ಪಾನ್ಸ್ ಮಾಡಿ ಅಂತ ಅಂದಾಗ ಅವ್ರು ಏನು ಮಾತಾಡ್ತಿಲ್ಲ. ಕನಕಪುರ ಅದೊಂದು ಬಸ್ ಸ್ಟಾಪ್ ಅನ್ಸುತ್ತೆ ನನಗೆ. ರಾಪುಟೇಸ್ ವಿಡಿಯೋ ಕಳ್ಸಿದ್ರು, ನಿಮಗೆ ಪಕ್ಕದಲ್ಲಿ ಹಾಕ್ತಾರೆ ನೋಡ್ಬೋದು. ತಾತ ಮಲ್ಗಿದ್ದಾರೆ. ಆ ಕಡೆ ಎಲ್ಲ ಫುಲ್ಲು ಗಲೀಜು, ಪೇಪರು, ಬಿಸ್ಕೆಟ್ಸ್ ಪ್ಯಾಕೆಟ್ಸು ಎಲ್ಲಾನು ಬಿಸಾಕಿದ್ರು. ಅದನ್ನ ನೋಡಿಸಕ್ ನಾನು ನಿಜವಾಗ್ಲೂ ಬೇಜಾರಾಯ್ತು. ಮನುಷ್ಯನಿಗೆ ಇಷ್ಟೇನಾ ಬೆಲೆ ಅಂತ ಬದುಕಿರೋ ಅಷ್ಟೂನು ಜನ ದುಡ್ಬೇಕು ಹಣ ಆಸ್ತಿ ಏನೇನೋ ಅಂತಾರೆ. ಇಲ್ಲಿ ನೋಡಿದ್ರೆ ಕಸ ಬಿಸಾಕೋ ಜಾಗದಲ್ಲಿ ಮನುಷ್ಯ ಬಿದ್ದಿದ್ದಾರೆ. ನಿಜವಾಗ್ಲೂ ಬೇಜಾರಾಯ್ತು ಆ ವಿಡಿಯೋ ನೋಡಿ. ಸೊ ನನಗೆ ಅವ್ರು ಕಾಲ್ ಮಾಡಿದಾಗ ನಾನು ಹೇಳಿದ್ದು ಒಂದೇ, ದಯವಿಟ್ಟು ಅವ್ರನ್ನ ಕರ್ಕೊಂಡು ಬನ್ನಿ. ಅವ್ರು ಇರೋ ಅಷ್ಟು ದಿನ ನಮ್ಮ ಕೈಲಾದ ಮಟ್ಟಿಗೆ ಊಟ ಆಗಿರ್ಬೋದು, ಮಲ್ಗಕ್ ಜಾಗ ಆಗಿರ್ಬೋದು, ನೆಮ್ಮದಿಯಾಗಿ ನಾವು ನೋಡ್ಕೊಂತೀವಿ ಅಂತ. ಸೊ ಅಲ್ಲಿಂದ ಕನಕಪುರ ಇಂದ ಅಲ್ಲಿನ ಒಬ್ರು 3 ಜನ ಯಾರೋ ನನಗೆ ಫೋನ್ ಮಾಡಿ ಅಲ್ಲಿ ನಿಯರೆಸ್ಟ್ ಸಾರ್ವಜನಿಕರು ಕಾಲ್ ಮಾಡಿ ತಾತನ ಸ್ಟೇಷನ್ ಲೆಟ್ರು ಮಾಡಿ ಆಂಬುಲೆನ್ಸ್ ಅಲ್ಲಿ ಕಳಿಸ್ಕೊಟ್ಟಿದ್ದಾರೆ. ತಾತನ ಸ್ಥಿತಿ ಅಂತೂ ಹೇಳಕ್ಕೆ ಆಗಲ್ಲ. ಆ ಥರ ಚಿಂತಾಜನಕ. ತಾತಂಗೆ ಎದ್ದಿ ಕೂಡ ಕುತ್ಕೊಳ್ಳೋಕೆ ಆಗಲ್ಲ. ಸೊ ನೋಡ್ಬೋದು ತಾತನ ಪರಿಸ್ಥಿತಿ. ಫೇಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನೋಡಿ. ತಾತ ಯಾವ ಊರು? ಕಣ್ಣೆಲ್ಲ ಇದು ಎಲ್ಲೋ ಕಲರ್ ಆಗ್ಬಿಟ್ಟಿದೆ. ಸಾಕು 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 ಬಿದ್ಬಿಟ್ರೆ ದೇವ್ರ ಕೈ ಕಾಲೆಲ್ಲ. ಅಣ್ಣ ಎಷ್ಟು ದಿನದಿಂದ ಅಲ್ಲೇ ಮಲಗಿದ್ರಣ್ಣ ನಿಮಗೆ ಹೇಳೋ ಪ್ರಕಾರ? 15 ದಿನದಿಂದ. ಅಲ್ಲಿನವರ ಅಥವಾ ಬೇರೆ ಕಡೆಯವರ? ಆಚೆಯಿಂದ ಬಂದಿರೋದು. ತಾತ ತೊಳಿ ನೀರು. ಸಾಕಾ? ಯಾವ ಊರು ತಾತ ನಿಮ್ದು? ಗೊತ್ತಿಲ್ಲ. ಅಪ್ಪ ಅಮ್ಮ ಮಾತಾಡಕ್ ಆಗ್ತಿಲ್ವಾ ನಿಮ್ ಕೈಲಿ? ನಿಜವಾಗ್ಲೂ ಈ ಥರದ್ದೆಲ್ಲ ನೋಡಿದಾಗ ನಮ್ಮಿಂದನೂ ಏನು ಮಾತಾಡಬೇಕು ಅಂತ ನಿಜವಾಗ್ಲೂ ಅನ್ಸಲ್ಲ. ಕ್ಲಿಯರ್ ಆಗಿ ಅಟ್ಲೀಸ್ಟ್ ತಾತನ ಮುಖನಾದ್ರೂ ನೋಡಿ. ಯಾರಾದ್ರೂ ಫ್ಯಾಮಿಲೀಸ್ ಇದ್ರೆ ಖಂಡಿತ ಬನ್ನಿ. ಆದಷ್ಟು ಇಂಥ ವಿಡಿಯೋಗಳನ್ನ ಶೇರ್ ಮಾಡಿ ಇವ್ರ ಕುಟುಂಬಕ್ಕೆ ಇವರೆಲ್ಲ ತಲುಪ್ಲಿ ಅನ್ನೋಕ್ಕೋಸ್ಕರ ಪ್ರತಿ ವಿಡಿಯೋಗಳನ್ನೂ ನಾವು ಮಾಡ್ತಿರ್ತೀವಿ. ಸೊ ನಿಜವಾಗ್ಲೂ ಬೇಜಾರಾಗುತ್ತೆ ನೋಡಿ. ತಾತನ ಸ್ಥಿತಿ ಹೆಂಗಿದೆ, ಕಂಪ್ಲೀಟ್ ಹೆದೊಳಕ್ಕಾಗಲ್ಲ, ಮಾತು ಬರ್ತಿಲ್ಲ. ಅವರು ಕೂ ಅಂತಿದ್ದಾರೆ ಅಷ್ಟೇ. ಬಟ್ ಅವ್ರು ಏನು ಹೇಳ್ತಾರೆ ಅಂತ ನಮಗೂ ಅರ್ಥ ಆಗ್ತಿಲ್ಲ. ಅವರಿಂದ ಮೇಲಿಂದ ವಾಯ್ಸ್ ಕೂಡ ಬರ್ತಿಲ್ಲ. ಈಗ ನೀರು ಬೇಕು ಅಂತ ಅಂದರೆ ಅವ್ರು ಸನ್ನೆ ಮಾಡಿ ತೋರಿಸಿದ್ರು ನೀರು ಕೊಡಿ ಅಂತ.
ತುಂಬಾ ಜನ ಹೇಳ್ತಾರೆ ಆಶ್ರಮ ಏನ್ರಿ ನಡೆಸ್ತೀರಾ ಆರಾಮಾಗಿ ಯಾವ್ದೋ ಫಂಡ್ ಬರುತ್ತೆ ಅಂತ. ನಾನು ಹೇಳೋದು ಒಂದೇ ಸರ್, ಇಂಥವ್ರಿಗೆ ಎಷ್ಟೊಂದ್ ಜನ ಕೂತ್ಕೊಂಡು ಮಾತಾಡ್ತಿರಲ್ಲ, ಬಂದಿಲ್ಲಿ ನೋಡಿ ಸರ್, ಇಂಥವ್ರನ್ನ ಒಂದು ದಿನ ನೋಡ್ಕೊಳ್ಳಿ, ನೀವ್ ಹೇಳ್ದಂಗೆ ನಾವು ಕೆಲಸನೂ ಮಾಡ್ಬಿಡ್ತೀವಿ ಸರ್. ಹೇಳ್ದಷ್ಟೆಲ್ಲ ಈಸಿ ಇರಲ್ಲ, ಯಾರೇ ಏನೇ ಮಾಡ್ಬೋದು ಸರ್, ಬಟ್ ಈ ತರ ಕೆಲಸ ಮಾಡೋದು ಇಲ್ಲಿದ್ದಿ ಮಾಡ್ತೀವಲ್ಲ ನಮಗಳಿಗೆ ಮಾತ್ರ ಗೊತ್ತಿರುತ್ತೆ ಆಶ್ರಮ ಏನು ಅಂತ. ಕೊನೆದಾಗ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ತಾತನ ಮುಖ ನೋಡಿ ಅವರ ಫ್ಯಾಮಿಲೀಸ್ ಯಾರಾದ್ರೂ ಇದ್ರೆ ಖಂಡಿತ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ತಾತ ಇರ್ತಾರೆ, ನೀವು ಬಂದು ನೋಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ. ಕೊನೆ ಉಸಿರು ಹೋಗೋ ಅಷ್ಟರಲ್ಲಿ ಇವರ ಫ್ಯಾಮಿಲಿ ಸಿಕ್ಕಿ ಇವ್ರ ಮನೆಯವ್ರು ಸಿಕ್ಕಿದ್ರೆ ಆ ಹಬ್ಬ ಕೊನೆ ಉಸಿರಾರು ನೆಮ್ಮದಿಯಾಗಿ ಹೋಗುತ್ತೆ ಅಂತ ನನ್ನ ಪ್ರಕಾರ ಹೇಳ್ತೀನಿ. ಸರ್ ಅಣ್ಣ ಬನ್ನಿ, ನಿಮ್ಗೂ ಧನ್ಯವಾದಗಳನ್ನ. ಅಲ್ಲಿಂದ ತಾತನ ಸೇಫ್ ಆಗಿ ಕರ್ಕೊಂಡು ಬಂದಿದ್ದೀರಾ. ಗೊತ್ತಾ ನಮ್ಮ ಆಶ್ರಮ ನಿಮ್ಗೆ? ನೋಡಿದೀರಾ? ಹೇಗಿದೆ ಆಶ್ರಮ? ಚೆನ್ನಾಗಿದೆ ಆಶ್ರಮ, ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ, ಅದೊಂದೇ ಚೆನ್ನಾಗಿದೆ. ತಾತನ ಇಲ್ಲಿ ಕರ್ಕೊಂಡ್ ಬಂದಿರ, ತಾತ ಚೆನ್ನಾಗಿರ್ತಾರೆ ಅಂತ ಅನ್ಸುತ್ತಾ? ಚೆನ್ನಾಗಿ ಆಗ್ತಾರೆ, ಚೆನ್ನಾಗಿ. ಥ್ಯಾಂಕ್ ಯು ಅಣ್ಣ. ಸೊ ಕನಕಪುರ ಸ್ಟೇಷನ್ ಇಂದ ಕಳಿಸ್ಕೊಟ್ಟಿದ್ರೆ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಆದಷ್ಟು ಇಂಥ ವಿಡಿಯೋಗಳನ್ನ ಶೇರ್ ಮಾಡಿ ಇವ್ರ ಮನೆಯವ್ರ ತಲುಪೋವರೆಗೂ ಖಂಡಿತ ಇವ್ರ ಮನೆಯವ್ರು ಬರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.